लोल्लासोपहत सकलावद्य तमसे जगज्जन्मस्थेम प्रलयरचनाशील वपुषे नमो शेषाम्नाय स्मृतिहृदय दीप्ताय हृदे येन प्रादुरभाविभूमिवदये विस्तारिगो सन्ततिः प्राबोधिश्रुतिपङ्कजं करुणया प्रकाशितत्वं परं ध्वान्तं ध्वंसमनादि साधुनिकरश्चाकारि सन्मार्गगः तेनं व्यासदिवाकरेण सततं मात्याजि मे मानसम् व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषजे शक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् त्रीडमूकोऽपि वाग्मे जडमतिरपि जन्तुर्जायते प्राज्ञमौलिः सकलवचनचेतो देवता भारती स मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसे भुवि अनुव्याख्याननलिने चञ्चरीकतिमे मनः न शब्दाब्धो गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः ಇದುವರೆಗೆ ಈ ಕರ್ಮಗಳನ್ನ ಅನುಭವಿಸಿಯೇ ನಾಶಪಡಿಸ್ಕೊಳ್ಬೇಕು ಅಂತ ಏನೋ ಒಂದು ಮತ ಇತ್ತು. ಅದರ ಖಂಡನೆ ಮಾಡ್ತಾ ಬಂದರು. ಅವರಿಗೆ ಮುಖ್ಯವಾಗಿ ಕೊಟ್ಟ ದೋಷ ಏನು? ನೀವು ಯಾವಾಗ ಕರ್ಮಗಳನ್ನ ಕಳ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತೀರೋ ಆಗ ಕರ್ಮವನ್ನ ಕಳ್ಕೊಳ್ಳಿಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಸಾಧ್ಯ ಇಲ್ಲ ಅಂತಂದ್ರೆ ಆಗ್ಲೂ ಒಂದೇನೋ ಒಂದು ಕರ್ಮವನ್ನ ಮಾಡ್ತಾ ಇರ್ತೀವಿ. ಅದರಿಂದ ಕರ್ಮವನ್ನ ಕಳ್ಕೊಳ್ಬೇಕಾದ್ರೂ ಮತ್ತೊಂದು ಕರ್ಮ ಉಂಟಾಗ್ತಾ ಇದೆ ಅಂತಂದ್ಮೇಲೆ ನೀವು ಯಾವತ್ತು ಮೋಕ್ಷಕ್ಕೆ ಹೋಗ್ತೀರಿ? ಯಾವತ್ತು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವರ ವಾದ ಬಂತು, ಇಲ್ಲ ನಾವು ಕರ್ಮಗಳನ್ನ ಮಾಡ್ಬೇಕಾದ್ರೆ ಏನೋ ಒಂದು ಮತ್ತೊಂದು ಕರ್ಮ ಮಾಡದೇ ಇರೋ ಹಾಗೆ ಬಹಳ ಹುಷಾರಿಂದ ಕರ್ಮವನ್ನ ಆಚರಿಸ್ತೀವಿ, ಆದ್ರಿಂದ ಯಾವುದೇ ದೋಷ ಇಲ್ಲ ಅಂತ ಹೀಗೆಲ್ಲ ಪ್ರಶ್ನೆ ಮಾಡಿಕೊಂಡು ಬಂದಾಗ ಇಲ್ಲಿ ಶ್ರುತಿ ಸ್ಮೃತಿ ವಿರೋಧ ಅಂತ ಒಂದು ಮಾತು ಹೇಳಿದ್ರು. ಅದಕ್ಕೆ ಪರಿಮಳ ಟಿಪ್ಪಣಿಯ ವಿಚಾರಗಳನ್ನು ನೋಡಿದ್ವಿ. ಇನ್ನು ಜ್ಞಾನಿಗಳ ಬಗ್ಗೆ ಹೇಗೆ ಹಾಗಾದ್ರೆ ಅಂತ ಒಂದು ಪ್ರಶ್ನೆ ಬಂತು. ಯಾಕಂದ್ರೆ ಜ್ಞಾನಿಗಳು ಕರ್ಮವನ್ನ ಮಾಡ್ತಾರೆ, ಸತ್ಕರ್ಮ ದುಷ್ಕರ್ಮ. ಅಲ್ಲಿ ದುಷ್ಕರ್ಮ ಮಾಡಿದಾಗ ಅವ್ರಿಗೂ ಫಲ ಸಿಗ್ಬೇಕಲ್ವಾ? ಅಂದ್ರೆ ಅದು ಅಪರೋಕ್ಷ ಜ್ಞಾನ ಬಂದ ಮೇಲೆ ಏನಾದ್ರೂ ಆದ್ರೆ ಅದು ಭಗವತ್ ಸಂಕಲ್ಪದಂತೆ ದುಷ್ಕರ್ಮ ಆಗತ್ತೆ, ಅದು ನರಕಕ್ಕೆ ಹೋಗಲ್ಲ ಅವ್ರು. ಆದ್ರೆ ಸಿಗೋ ಆನಂದದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗತ್ತಂತೆ. ಯಾಕಂದ್ರೆ ಮೋಕ್ಷ ಇನ್ನೂ ಸಿಕ್ಕಿಲ್ಲ, ಅಷ್ಟರಲ್ಲಿ ಅಪರೋಕ್ಷ ಜ್ಞಾನ ಆದ್ಮೇಲೆ ಏನೋ ಒಂದು ಆಯ್ತು ಅಂದ್ರೆ ದೇವರ ಸಂಕಲ್ಪದಂತೆ. ಹಾಗಂತ ಹೇಳಿ ದೇವರ ಸಂಕಲ್ಪದಂತೆ ಆದ ಕೂಡ ಸಂಕಲ್ಪ ದೇವರ ಆಗಿತ್ತು, ಆದ್ರಿಂದ ದೋಷ ಏನಿಲ್ಲ. ಆದ್ರೆ ಅವರ ಆನಂದದಲ್ಲಿ ಸ್ವಲ್ಪ ಕಡಿಮೆ ಆಗತ್ತೆ. ಯಾಕೆಂದ್ರೆ ಅವರ ಕರ್ಮಕ್ಕನುಗುಣವಾಗಿ ಭಗವಂತ ಹಾಗೆ ಮಾಡ್ತಾರೆ. ಇದೊಂದು ವಿಷಯ. ಆದ್ರೆ ಜ್ಞಾನಿಗಳಿಗೆ ಸಮಸ್ಯೆ ಯಾಕಿಲ್ಲ ಅಂದ್ರೆ ಅವ್ರ ಅಪರೋಕ್ಷ ಜ್ಞಾನ ಬಂದ ಕೂಡಲೇ ಎಲ್ಲ ಕರ್ಮಗಳನ್ನು ಕಳ್ಕೊಂಡ್ಬಿಡ್ತಾರೆ. ಆ ಜ್ಞಾನದ ಶಕ್ತಿನೇ ಅಂಥದ್ದು. ಹಾಗಾಗಿ ಆ ಜ್ಞಾನವನ್ನು ಪಡೀಲಿಕ್ಕೆ ಜ್ಞಾನಿಗಳು ತುಂಬಾ ಕಷ್ಟಪಡ್ತಾರೆ. ಅದ ಜ್ಞಾನಿನಾಂ ಜ್ಞಾನ ಸಾಮರ್ಥ್ಯಾತ್ ತಥಾ ಇತಿ ಅನ್ಯ ವಿಷಯಂ ಸತ್ಯಾಧಿಕಂ. ಯಾವುದೇ ಒಂದು ವೇದದ ಮಾತನ್ನ ನಾವೇನ್ ನಿಮ್ಗೆ ಉದಾಹರಣೆಯಾಗಿ ಕೊಟ್ಟಿದ್ದೀವಿ, ಹಾಗೆ ಸ್ಮೃತಿ ಭಗವದ್ಗೀತೆಯ ಮಾತನ್ನೇನು ಉದಾಹರಣೆ ಕೊಟ್ಟಿದ್ದೀವಿ, ಅದರಲ್ಲೆಲ್ಲ ವಸ್ತುತಃ ಬಂದಿದ್ದೇನು ಅಂದ್ರೆ ಕರ್ಮಗಳನ್ನ ನಾಶಪಡಿಸ್ಕೊಳ್ಬೇಕು ಅಂದ್ರೆ ಅನುಭವಿಸಬೇಕು ನಿಜ. ಆದ್ರೆ ಕರ್ಮಗಳನ್ನ ಮಾಡ್ತಾ ಮಾಡ್ತಾನೆ ಒಬ್ಬ ವ್ಯಕ್ತಿ 100 ವರ್ಷವನ್ನ ಕಳೀತಾನೆ. ಹಾಗಾದ್ರೆ ಜ್ಞಾನಿಗಳಿಗೂ ಅದೇ ಸ್ಥಿತಿ ತಾನೆ. ಅವ್ರ ಕರ್ಮ ನಾಶ ಆಗೋದು ಹೇಗೆ ನೀವು ಪ್ರಶ್ನಿಸ್ಬೇಡಿ. ಯಾಕಂದ್ರೆ ಅಲ್ಲಿ ಅಜ್ಞಾನಿಗಳ ಬಗ್ಗೆ ಹೇಳಿರೋದು ಆ ವೇದದ ಮಾತಿನಲ್ಲಿ, ಹಾಗೆ ಆ ಭಗವದ್ಗೀತೆಯ ಮಾತಿನಲ್ಲಿ. ಜ್ಞಾನಿಗಳಿಗೆ ಆ ಜ್ಞಾನದ ಶಕ್ತಿ, ಅದರ ಪ್ರಭಾವ ಆಗಿರುತ್ತೆ, ತಮ್ಮ ಕರ್ಮಗಳನ್ನೆಲ್ಲ ಕಳ್ಕೊಳ್ತಾರೆ. ಇಷ್ಟಾದ್ಮೇಲೆ ಇಲ್ಲ ನಾವು
ಇದಕ್ಕೇನಾದ್ರೂ ಒಂದು ಪ್ರಮಾಣ ಕೊಡ್ಬೇಕು. ಏನಾರೊಂದು ಪ್ರಮಾಣವನ್ನ ಕೊಟ್ರೆ ಆಗ ನಾವು ಒಪ್ಪಬಹುದು, ಇಲ್ಲ ಅಂದ್ರೆ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಏನ್ ಪ್ರಮಾಣ? ಅದಕ್ಕೆ ಮುಂದೆ ಒಂದು ಪ್ರಮಾಣ ಕೊಟ್ಟಿದ್ದಾರೆ. ತದ್ಯಥಾ ಪುಷ್ಕರ ಪಲಾಶ ಅಂತ ಶುರು ಮಾಡ್ತಾರೆ. ಬ್ರಹ್ಮಣ್ಯಾಧಾಯ ಕರ್ಮಾಣಿ ಅಂತ ಇನ್ನೊಂದು ವಾಕ್ಯ, ಅದು ಮಿಕ್ಸ್ ಮಾಡಬಾರ್ದು. ಇತ್ಯಾದಿ ಶ್ರುತಿ ಸ್ಮೃತಿ ಬಲಾತ್ ಇತ್ತಂ ಕಲ್ಪ್ಯತೆ ಇತಿ ಚೇತ್ ಅಂತ. ಪುಷ್ಕರ ಪಲಾಶವನ್ ನಿರ್ಲೇಪ ಅಂತ ಒಂದು ಪ್ರಸಿದ್ಧವಾದ ಮಾತಿದೆ. ಸಾಂಖ್ಯಶಾಸ್ತ್ರದಲ್ಲಿ ಇದ್ರ ಬಗ್ಗೆ ಹೇಳ್ತಾರೆ. ಸಾಂಖ್ಯಶಾಸ್ತ್ರ ಅಂತ, ಈ ಕಪಿಲ ದೇವರು ಸಾಂಖ್ಯಶಾಸ್ತ್ರ ಇದೆಯಲ್ಲ, ಅದೇ ತರ ಕಪಿಲ ಅನ್ನೋ ಹೆಸರಿನಿಂದಲೇ ಒಬ್ಬ ದುಷ್ಟ, ಅವನ್ ದೇವರಲ್ಲ, ಅವನ್ ಸಾಮಾನ್ಯ ಋಷಿ. ಆ ಕಪಿಲ ಒಂದು ಸಾಂಖ್ಯಶಾಸ್ತ್ರವನ್ನ ಬರೆದಿದ್ದಾನೆ. ಅಲ್ಲಿ ವಿವರಣೆ ಮಾಡ್ತಾ ಸಾಂಖ್ಯಶಾಸ್ತ್ರದಲ್ಲಿ ಪುರುಷ ಪ್ರಕೃತಿ ಅಂತ ಎರಡು ತತ್ವ ಒಪ್ಕೊಂಡಿದ್ದಾರೆ. ಅದರ ಖಂಡನೆನೂ ಮುಂದಿದೆ, ಇದೇ ಸುಧಾ ಭಾಗದಲ್ಲಿ. ಪುರುಷ ಅಂದ್ರೆ ಅವನ ಸ್ಥಿತಿ ಏನು, ಪ್ರಕೃತಿ ತತ್ವ ನಮಗ್ ಗೊತ್ತು. ಪುರುಷನ ಸ್ಥಿತಿ ಏನು ಅಂದ್ರೆ ಆ ಪುರುಷ ಇದ್ದು ಇಲ್ದೇ ಇರೋ ತರ, ಒಂಥರ ಬದುಕಿರುವಂತ ಶವ ಅವನು ಅಂತ, ಏನೋ ಉಪಯೋಗ ಇಲ್ಲ ಅವನಿಂದ. ಅಸಂಗೋ ಹ್ಯಯಂ ಪುರುಷ ಅಂತ ಹೇಳ್ತೀವಲ್ಲ, ಹಾಗೆ ಏನೋ ಅವನಿಗೆ ತಲೆಗೆ ಹೋಗಲ್ಲ, ಹಾಗೆ ಸುಮ್ಮನೆ ಕಲ್ಗೊಂಡ್ ತರ ಕೂತಿರ್ತಾರೆ. ಇಂಥವನನ್ನ ಪುರುಷ ಅಂತ ಕರೀತಾರೆ ಅನ್ನೋ ತರ ವರ್ಣನೆ ಮಾಡಿದ್ದಾರೆ. ಅದ್ ಹೇಗೆ ಅಂದ್ರೆ ಸಮಾಜದಲ್ಲಿ ಇದ್ರೂ ಇಲ್ದೇ ಇರೋ ತರ ಇರ್ಬೇಕು ಅಂತ ಹೇಳ್ತಾರೆ. ಯತಿಗಳಾದವರು ಜೊತೆಗೆಲ್ಲ ಮಾತಾಡ್ತಾ ಇರ್ತಾರೆ, ಆದ್ರೆ ತಮ್ಮ ಅನುಷ್ಠಾನ ತಾವು ಮಾಡ್ಕೊಂತಾ ಇರ್ತಾರೆ, ಇದ್ದು ಇಲ್ದೇ ಇರೋ ತರ ಇರ್ತಾರೆ. ಅವರ ಸನ್ಯಾಸ ಧರ್ಮ ಅಷ್ಟು ಪವಿತ್ರ. ಇಲ್ಲ ಅಂದ್ರೆ ಇವ್ರು ವೈರಾಗ್ಯ ಹೇಗಿದೆ, ಇಷ್ಟೊಂದು ಯಾವಾಗಲೂ ಮಾತಾಡ್ತಾ ಇರ್ತಾರೆ, ಸುಮ್ಮನೆ ಮಾತಿಗೆ ಇಟ್ಕೊಳ್ಳೋಣ. ಬರೀ ಮಾತಾಡ್ತಾ ಇರ್ತಾರೆ, ಅಷ್ಟು ಜನದ ಸಂಪರ್ಕ ಇರುತ್ತೆ, ಮತ್ ವೈರಾಗ್ಯ ಎಲ್ಲಿಂದ ಬರುತ್ತೆ? ಹಾಗೆ ಪ್ರಶ್ನೆ ಮಾಡೋ ಹಾಗಿಲ್ಲ. ಯಾಕೆ ಅಂದ್ರೆ ಸನ್ಯಾಸ ಧರ್ಮ ಹೇಗಿರುತ್ತೆ ಅಂದ್ರೆ ಎಲ್ಲದರ ಜೊತೆಗಿದ್ದು ಇಲ್ದೇ ಇರೋ ತರ ಅವ್ರವ್ರ ಸಾಧನೆಯನ್ನ ಮಾಡ್ಕೊಂತ ಇರ್ತಾರೆ. ಅದು ಅದ್ಭುತ. ಆ ಸನ್ಯಾಸ ಒಂದು ಧರ್ಮ ಪಾಲನೆ ಅವರವರಿಗೆ ಬಿಟ್ಟಿದ್ದು, ಆ ರೀತಿ ಮಾಡ್ತಾ ಇರ್ತಾರೆ ದೊಡ್ಡ ಮಹಾನುಭಾವರು. ಇಲ್ಲಿ ಅದೇ ತರದ ಒಂದು ಉದಾಹರಣೆ, ಅದೇ ಉದಾಹರಣೆಯನ್ನು ಪ್ರಸಿದ್ಧವಾಗಿ ಎಲ್ಲರೂ ಕೊಡೋದು ಏನು, ಪುಷ್ಕರ ಪಲಾಶ ಅಂತ. ಪುಷ್ಕರ ಪಲಾಶ ಅಂದ್ರೆ ಈ ಕಮಲದ ಎಲೆ ಏನಿರುತ್ತೆ, ಕಮಲದ ಎಲೆ ಏನಿದೆ ಅದು ನೀರು ಬಿದ್ರೆ ಏನಾಗತ್ತೆ, ಅದು ಅಂಟ್ಕೊಳ್ಳಲ್ವಂತೆ, ನಿರ್ಲಿಪ್ತ, ಅದು ಅಂಟ್ಕೊಳ್ಳಲ್ಲ ಆದ್ರೆ ಇರುತ್ತೆ. ಹಾಗೆ ಇರ್ತಾರೆ ಆದ್ರೆ ಅಂಟ್ಕೊಳ್ಳಲ್ಲ. ಹಾಗೆ ಪ್ರಕೃತ ಕರ್ಮಗಳನ್ನ ಮಾಡ್ತೀವಿ ಇಲ್ಲ ಅಂತಿಲ್ಲ, ಪ್ರತಿ ಕ್ಷಣ ಕ್ಷಣ ಕರ್ಮ ಮಾಡ್ತೀವಿ, ಅವ್ರು ಹೇಳೋದು ನಮ್ಗೆ ಪೂರ್ವ ಪಕ್ಷಿಗಳು. ಆದ್ರೆ ಆ ಕರ್ಮದ ಫಲ ನಮಗ್ ಸಿಗಲ್ಲ, ಯಾಕೆ ಅಂಟ್ಕೊಳ್ಳಲ್ಲ ನಾವು ಆ ಕರ್ಮಕ್ಕೆ. ಕರ್ಮ ಇದ್ದೇ ಇದೆ, ಯಾಕಂದ್ರೆ ನಹಿ ಕಷ್ಟ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕ್ಕೆ, ಕೃಷ್ಣ ಹೇಳ್ಬಿಟ್ಟಿದ್ದಾನೆ. ಹೌದು, ಪ್ರತಿ ಕ್ಷಣ ಏನೋ ಒಂದು ಕರ್ಮ ನಡೀತಾ ಇರ್ಬೇಕು. ಅದು ಒಂದ ಪಾಪ ಕರ್ಮನೋ ಒಂದ ಪುಣ್ಯ ಕರ್ಮನೋ. ನಾವು ಒಳ್ಳೇದನ್ನ ನೆನಪಿಸ್ಕೊಂಡೆ ಒಳ್ಳೇದು, ಕೆಟ್ಟದನ್ನ ನೆನಪಿಸ್ಕೊಂಡೆ ಕೆಟ್ಟದ್ದು. ಹುಟ್ಟು ಬಿಡದ ತಕ್ಷಣ ಕರ್ಮ, ಅದನ್ನ ತಡಿಲಿಕ್ಕೆ ಆಗಲ್ಲ. ಆ ಕರ್ಮ ಅನವಸ್ಥಾ, ಅದು ಅದಕ್ಕೊಂದು ಎಂಡ್ ಇಲ್ಲ, ಅದು ಹೋಗ್ತಾ ಇರುತ್ತೆ ಕರ್ಮ ಪರಂಪರೆ. ನಮ್ ಶರೀರ ಪರಂಪರೆ ಇದ್ದ ಹಾಗೆ, ಈ ಜನ್ಮಕ್ಕೊಂದ್ ಶರೀರ, ಮುಂದಿನ ಜನ್ಮಕ್ಕೆ, ಅದ್ರ ಮುಂದಿನ ಜನ್ಮ ಹೋಗ್ತಾನೆ ಇರುತ್ತೆ. ಇದು ಅನವಸ್ಥಾ. ಇದು ಅದಕ್ಕೊಂದು ಅವಸ್ಥೆ ಇಡಬೇಕು ಅಂದ್ರೆ ದೇವ್ರೆ ಅಷ್ಟು ಕೊನೆಗೆ, ಅಥವಾ ಗುರುಗಳ ಅನುಗ್ರಹದಿಂದ ಆಗ್ಬೇಕು. ಹಾಗಾದ್ರೆ ಈ ಕರ್ಮ ಪರಂಪರೆಯನ್ನ ತಗೊಂಡಾಗ ಕರ್ಮ ಪ್ರತಿ ಕ್ಷಣ ಕ್ಷಣ ಮಾಡ್ತಾ ಇರೋದೇನೋ ಸತ್ಯ ಕರ್ಮಗಳನ್ನ, ಆದ್ರೆ ಕರ್ಮದ ಲೇಪ ನಮ್ಗಿಲ್ಲ, ಅಂಟುಕೊಳ್ಳದೆ ನಾವು ಆ ಕರ್ಮವನ್ನ ಮಾಡ್ತೀವಿ ಅಂತ ಈ ತರ ಒಂದು ಪ್ರಮಾಣ ಕೊಟ್ರು. ಯಾಕೆ ತದ್ಯಥಾ ಪುಷ್ಕರ ಫಲಾಶ ಅಂತ ಇದೆಯಲ್ಲ ಉದಾಹರಣೆಯಲ್ಲಿ, ಅದನ್ನ ಕಮಲದ ಎಲೆ ಮೇಲಿರೋ ನೀರಿನ ತರ ಜ್ಞಾನಿಗೆ ಕರ್ಮಲೇಪ ಇಲ್ಲ ಅಂತ ಈ ರೀತಿ ಇದನ್ನೆಲ್ಲ ಸಮರ್ಥನೆ ಮಾಡ್ತೀವಿ ಅಂತ ಇದೊಂದು ಆಕ್ಷೇಪ. ಅಷ್ಟೇ ಅಲ್ಲದೆ ಬ್ರಹ್ಮಣ್ಯಾಧಾಯ ಕರ್ಮಾಣಿ ಇನ್ನೊಂದಿದೆ. ಬ್ರಹ್ಮಣ್ಯಾಧಾಯ ಕರ್ಮಾಣಿ ಅಂದ್ರೆ ನಾವು ಮಾಡುವಂತಹ ಕರ್ಮ ಏನಿದೆ ಅದರ ಫಲವನ್ನೆಲ್ಲ ದೇವರಿಗೆ ಅರ್ಪಣೆ ಮಾಡ್ಬಿಡ್ಬೋದು. ಮಾಡಿಬಿಟ್ರೆ ಏನಾಗೋಯ್ತು, ನಮಗ್ ಲೇಪ ಏನೂ ಆಗಲ್ಲ. ಯಾಕೆ ಅಂತಂದ್ರೆ ನಾವು ಮಾಡಿದ ಕರ್ಮದ ಫಲವನ್ನೆಲ್ಲ ದೇವ್ರಿಗೆ ಕೊಟ್ಬಿಟ್ವಿ ಅಷ್ಟೇ, ನಾವ್ ಇಟ್ಕೊಂಡಿಲ್ಲ ಅಂತ. ಅಂದ್ರೆ ಇದು ಭಾರಿ ಬುದ್ಧಿವಂತಿಕೆ. ಈ ವೇದ ವಾಕ್ಯಗಳಲ್ಲಿ ಏನ್ ಮಾಡ್ಬಿಟ್ಟಿದ್ದಾರೆ, ಮತ್ತೆ ಈ ಸ್ಮೃತಿ ವಾಕ್ಯಗಳಲ್ಲಿ ಹೀಗೆಲ್ಲ ಅರ್ಥ ಹೇಳಿರೋದ್ರಿಂದ ಏನಾಯ್ತು, ಕರ್ಮ ಮಾಡಿದ್ರು ಅದರ ಫಲ ಅನುಭವಿಸ್ಬೇಕು ಅಂತಿಲ್ಲ, ಹೀಗೆಲ್ಲ ಇದೆಯಲ್ಲ. ಈ ತರಹ ವೇದ ವಾಕ್ಯ ಮತ್ತೆ ಸ್ಮೃತಿ ವಾಕ್ಯ ಇದನ್ನೆಲ್ಲ ಅರ್ಥ ಮಾಡ್ಲಿಕ್ಕೆ ಬರುತ್ತೆ. ಈ ಅರ್ಥವನ್ನ ಇಟ್ಟುಕೊಂಡು ಆಕ್ಷೇಪ ಮಾಡಿದ್ರು. ಆದ್ರೆ ಹಾಗ ನಮ್ಮ ಪ್ರಶ್ನೆ ಇಷ್ಟೇ, ಪ್ರಾಕ್ತನ ಕರ್ಮಸ್ವಪಿ ಅಯಂ ಪ್ರಕಾರ ಕುತೋ ನಾಭ್ಯುಪಗಮ್ಯತೆ. ಇಲ್ಲ, ಇಷ್ಟೆಲ್ಲಾ ವ್ಯವಸ್ಥೆನ ಒಪ್ಪೋ ನೀವು, ಕರ್ಮಗಳಲ್ಲೂ ಒಂದು ವ್ಯವಸ್ಥೆ ಹೇಳ್ಬಿಡಿ, ಜ್ಞಾನಿಗಳಿಗೆ ಮಾತ್ರ ಯಾಕೆ ವ್ಯವಸ್ಥೆ ಹೇಳ್ತೀನಿ? ಎಲ್ಲ ಜ್ಞಾನಿಗಳ ಬಗ್ಗೆ ಹೇಳಿರೋ ವಾಕ್ಯ ವಸ್ತುತಃ ನಾವ್ ಅನ್ವಯಿಸ್ಕೊಳ್ಳೋ ಹಾಗಿಲ್ಲ. ನಾವು ಕರ್ಮದ ಫಲ ಅನುಭವಿಸಲ್ಲ, ದೇವರಿಗೆ ಸಮರ್ಪಣೆ ಅಂತ ಜ್ಞಾನಿ ಮಾಡೋ ಕೆಲಸ, ಇದು ಅಜ್ಞಾನಿ ಎಲ್ಲ ಮಾಡೋದು. ಮತ್ತೆ ಜ್ಞಾನಿಗಳು ಹೇಗಿರ್ತಾರೆ, ಪುಷ್ಕರ ಫಲಾಶವನ್ ನಿರ್ಲಿಪ್ತ, ಕಮಲದ ಎಲೆ ಮೇಲೆ ನೀರಿನಂತೆ ಇರ್ತಾರೆ, ಆ ಪತ್ರದಂತೆ ಇರ್ತಾರೆ, ಅಂಟುಕೊಳ್ಳಲ್ಲ, ಹಾಗೆ ಇರ್ತಾರೆ. ಆ ನೀರಿನ ತರ ಇರೋ ತರ ಇರ್ತಾರೆ, ಬಿದ್ದೋಗುತ್ತೆ ನೀರು, ಆ ತರ. ಹೀಗೆ ಜ್ಞಾನಿಗಳ ಪ್ರವೃತ್ತಿ ಹೊರತು ನಮ್ಮ ನಿಮ್ಮ ಪ್ರವೃತ್ತಿ ಅಲ್ಲ.
ಆದ್ರೆ ಇವ್ರು ಹೇಳೋದು ಕರ್ಮಗಳಿಗೂ ಕೂಡ ಹೀಗೆ ಇಟ್ಕೊಳ್ಳಿ. ಅದರಿಂದ ಒಬ್ಬ ಜ್ಞಾನಿ ಕರ್ಮವನ್ನ ಮಾಡ್ತಾನೆ ನಿಜ, ಆದ್ರೆ ಅವನಿಗೆ ಫಲ ಸಿಗಲ್ಲ. ಹಾಗ ಅವನಿಗೆ ಶಕ್ತಿ ಇದೆ, ಆದ್ರೆ ಅಜ್ಞಾನಿಗಳಿಗೆ ಹೇಗೆ? ನೋಡಿ, ಅದೇ ನಮ್ಮ ವಿಷಯ. ನೋಡಿ, ಜ್ಞಾನಿಗಳಿಗೆ ಮಾತ್ರ ನೀವ್ ಯಾಕೆ ತಾರತಮ್ಯ ಮಾಡ್ತೀರಿ? ಈಗ ಪಕ್ಷಪಾತ ಮಾಡ್ಬೇಡಿ. ನಾವು ಮನುಷ್ಯರೇ, ಅಜ್ಞಾನಿಗಳು ಮನುಷ್ಯರೇ. ಜ್ಞಾನಿಗಳಾದವ್ರು ನೀವು, ಅವ್ನು ಹೇಳೋದು ಪೂರ್ವ ಪಕ್ಷಿ. ನೀವು ಜ್ಞಾನಿಗಳು ಅಂತ ಇಟ್ಕೊಳ್ಳಿ, ನಾವು ಅಜ್ಞಾನಿಗಳು, ನಿಮಗೊಂದ್ ನ್ಯಾಯ ನಮಗೊಂದ್ ನ್ಯಾಯನ? ಯಾಕೆ ಆ ರೀತಿ ಮಾಡ್ತೀರಿ? ಇಬ್ಬರಿಗೂ ಕರ್ಮ ಸಮಾನ. ನೀವು ಕರ್ಮ ಮಾಡ್ತೀರಿ, ನಾವು ಕರ್ಮ ಮಾಡ್ತೀವಿ. ಫಲ ನಿಮ್ಗೆ ಇಲ್ವಂತೆ, ನಮಗ್ ಮಾತ್ರ ಇದೆಯಂತೆ. ಇದು ಹೇಗೆ ಒಪ್ಪೋದು ಅಂತ ಅವನ ಮನಸ್ಸಿನಲ್ಲಿ ಇದೆ. ಆದ್ರಿಂದ ಪ್ರಾಕ್ತನ ಕರ್ಮಸ್ವಪಿ ಅಜಂ ಪ್ರಕಾರ, ಹಿಂದೆ ಹೇಳಿದ ಕರ್ಮದ ವಿಷಯದಲ್ಲೂ ಈ ರೀತಿ ಯಾಕೆ ಯೋಚನೆ ಮಾಡ್ಬಾರ್ದು? ನೀವು ಉತ್ತರ ಏನ್ ಹೇಳ್ತೀರೋ ಆ ಉತ್ತರ ನಾನು ಅಲ್ಲಿ ಇಟ್ಕೊಳ್ತೀನಿ ಅಂದ್ರೆ ಅದಕ್ಕೆ ಹೇಳ್ತಾರೆ, ಇಲ್ಲ, ರಾಗದ್ವೇಷಯೋರ ಅಭಾವ ನ ಪ್ರವೃತ್ತಿ ಅದೃಷ್ಟ ಕಾರಣಂ. ಈಗ ಪ್ರತಿಯೊಂದು ಕರ್ಮದಲ್ಲಿ ಜ್ಞಾನಿನೂ ಪ್ರವೃತ್ತಿ ಮಾಡ್ತಾನೆ. ಈಗ ಜ್ಞಾನಿಗಳು ಕೂಡ ಸುಮ್ಮನೆ ಇರ್ಲಿಕ್ಕೆ ಆಗಲ್ಲ. ಕ್ಷಣ ಕ್ಷಣ ಅವರು ಏನೋ ಒಂದ್ ಕೆಲಸ ಮಾಡ್ತಾ ಇರ್ಬೇಕು. ಅಜ್ಞಾನಿಗಳು ಹಾಗೆ ಕ್ಷಣ ಕ್ಷಣ ಏನೋ ಒಂದ್ ಮಾಡ್ತಾ ಇರ್ಬೇಕು. ಆದ್ರೆ ಮಾಡ್ದಾಗ್ಲೆಲ್ಲ ಒಂದು ಪುಣ್ಯನೋ ಒಂದು ಪಾಪನೋ ಹುಟ್ಟತ್ತೆ ಅಂತ ಹೇಳ್ಬೇಡಿ. ಯಾಕೆ ಅಂದ್ರೆ ಪುಣ್ಯ ಪಾಪ ಹುಟ್ಲಿಕ್ಕೆ ಒಂದು ಕಾರಣ ಇದೆ. ನೀವು ಸುಮ್ಮನೆ ಪ್ರವೃತ್ತಿ ಮಾಡಿದ ಕೂಡಲೇ ಪುಣ್ಯ ಪಾಪ ಹುಟ್ಟತ್ತೆ ಅಂತಲ್ಲ. ರಾಗ ಮತ್ತೆ ದ್ವೇಷ. ರಾಗ ಇದ್ರೆ ಅದು ಯಾವ್ದ್ರಲ್ಲಿ ರಾಗ? ಕೆಟ್ಟದ್ರಲ್ಲಿ ರಾಗ ಇದ್ರೆ ಅಲ್ಲೂ ಪಾಪಕ್ಕೆ ಕಾರಣ ಆಗುತ್ತೆ. ಒಳ್ಳೆದ್ರಲ್ಲಿ ರಾಗ ಇದೆ. ರಾಗ ಅಂದ್ರೆ ಆಸಕ್ತಿ. ವೈರಾಗ್ಯ ಇಲ್ಲ, ವಿರಾಗ ಇಲ್ಲ, ರಾಗ ಇದೆ. ರಾಗ ಇದ್ದಾಗ ಏನಾಗುತ್ತೆ? ಪಾಪನೋ ಪುಣ್ಯನೋ ಉಂಟಾಗತ್ತೆ. ಅಥವಾ ದ್ವೇಷ. ದ್ವೇಷ ಅದು ಒಳ್ಳೆ ಕಡೆ ದ್ವೇಷ ಇದ್ರೆ ತಪ್ಪು, ಕೆಟ್ಟ ಕಡೆ ದ್ವೇಷ ಇದ್ರೆ ಒಳ್ಳೇದು. ಆ ತರ ಅದೇನೇ ಇದ್ರು ರಾಗ ದ್ವೇಷಗಳೇ ನಮ್ಮ ಈ ಅದೃಷ್ಟಕ್ಕೆ ಕಾರಣ, ಅಂದ್ರೆ ಪುಣ್ಯ ಪಾಪಗಳಿಗೆ. ಇದು ಜ್ಞಾನಿಗಳಿಗಿಲ್ಲ. ಅವ್ರಿಗೆ ದ್ವೇಷ ಅನ್ನೋದಿಲ್ಲ. ಅವರಲ್ಲಿ ಯಾರ ಮೇಲೂ ದ್ವೇಷ ಮಾಡಲ್ಲ. ಎಲ್ಲರಲ್ಲೂ ಸಮಾನವಾಗಿ ದೇವರನ್ನು ಕಾಣ್ತಾ ಇರ್ತಾರೆ. ಇನ್ನು ರಾಗದ ಬಗ್ಗೆ ಬಂದ್ರೆ ಅವ್ರಿಗೆ ಆಸಕ್ತಿ ಇಲ್ಲ. ಇದು ಬೇಕು ಅದು ಬೇಕು ಅಂತ ಇರಲ್ಲ, ವಿರಕ್ತರು. ಹಾಗಾದ್ರೆ ರಾಗದ್ವೇಷಗಳಿಲ್ಲ ಅಂದ್ಮೇಲೆ ಅವರಲ್ಲಿ ಅದೃಷ್ಟ ಹೇಗ್ ಬರ್ಲಿಕ್ಕೆ ಸಾಧ್ಯ? ಅದಕ್ಕೆ ನಾವ್ ಹೇಳಿದ್ದು, ಅವರಲ್ಲಿ ಕರ್ಮ ಇರಬಹುದು, ಆದ್ರೆ ಅದರಿಂದ ಪುಣ್ಯ ಪಾಪ ಇದು ಸುಖ ದುಃಖಗಳೆಲ್ಲ ಆಗಬೇಕು ಅಂತ ಅನ್ಬೇಡಿ. ಆ ಸುಖ ದುಃಖಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಇದು ಆ ಆಕ್ಷೇಪಕ್ಕೆ ಉತ್ತರ. ಇದಾದ್ಮೇಲೆ ಒಂದು ಪ್ರಮಾಣವನ್ನು ಕೊಡ್ತಾರೆ. ನ ಪ್ರವೃತ್ತಿ ಪ್ರತಿಬಂಧಾಯ ಹೀನಕ್ಲೇಶಸ್ಯ ಯಥೋಕ್ತಂ ಅಂತ ಇದನ್ನ ಹೇಳಿದಾರೆ ಕೂಡ ಅಂತ ಇಲ್ಲಿ ವಿವರಣೆ ಮಾಡಿದ್ರು. ಅಂದ್ರೆ ಅಭಿಪ್ರಾಯ ಇಷ್ಟೇ ಇದಕ್ಕರ್ಥ. ಯಾವುದೇ ಒಂದು ನಾವು ಮಾಡುವಂತಹ ಪ್ರವೃತ್ತಿ ಅಂದ್ರೆ ವ್ಯಾಪಾರ. ನಾವು ಮಾಡುವಂತ ಯಾವುದೇ ವ್ಯಾಪಾರಗಳಾಗ್ಲಿ ಅದು ನಮಗೆ ತೊಂದರೆ ಕೊಡಲ್ಲ. ಯಾವಾಗ ತೊಂದರೆ ಕೊಡಲ್ಲ ಅಂತಂದ್ರೆ ರಾಗ ದ್ವೇಷ ಅಸೂಯೆ ಇದೆಲ್ಲ ಇಟ್ಕೊಳ್ದೆ ನಾವು ಕೆಲಸ ಮಾಡಿದ್ರೆ ನಮ್ಗೆ ಯಾವ್ದು ತೊಂದರೆ ಕೊಡಲ್ಲ. ನೀವು ರಾಗ ದ್ವೇಷ ಅಸೂಯೆ ಎಲ್ಲ ಇಟ್ಕೊಂಡು ಒಂದ್ ಕೆಲಸ ಮಾಡಿದ್ರೆ ಅವಶ್ಯವಾಗಿ ಅದು ತೊಂದರೆ ಕೊಡುತ್ತೆ. ಅದು ಪಾಪ ರೂಪದಲ್ಲೋ ಪುಣ್ಯ ರೂಪದಲ್ಲೋ ಬಂದು ಮೋಕ್ಷಕ್ಕೆ ಹೋಗದೆ ಇರೋ ತರ ಇಲ್ಲೇ ಅನುಭವಿಸ್ತಾ ಇರ್ತೀವಿ. ಇಲ್ಲ ಪಾಪಕ್ಕೆ ಕಾರಣ ಆಗಿ ದುಃಖವನ್ನು ಅನುಭವಿಸ್ತಾ ಇರ್ತೀವಿ. ಅದು ನಾವು ಮಾಡೋ ಕರ್ಮ ಹೇಗೆ ಅಂದ್ರೆ ನಿಷ್ಕಾಮವಾಗಿ, ನನಗೆ ಇದ್ರ ಮೇಲೆ ರಾಗ ಇಲ್ಲ, ದ್ವೇಷ ಇಲ್ಲ, ಅಸೂಯೆ ಇಲ್ಲ, ಮಾಡ್ಬೇಕು ಮಾಡ್ತಾ ಇದ್ದೀನಿ ಅಂತ ಮಾಡ್ಬೇಕಂತೆ. ಪತಂಜಲಿ ಋಷಿಗಳು ವ್ಯಾಕರಣ ಮಹಾಭಾಷ್ಯದಲ್ಲಿ ಒಂದು ಮಾತು ಹೇಳ್ತಾರೆ. ದೊಡ್ಡ ಋಷಿ ಪತಂಜಲಿಗಳು, ಸಾಮಾನ್ಯನಲ್ಲ. ಅದು ಅವ್ರ ಖಂಡನ ಜಯತೀರ್ಥರು ಮಾಡಿದ್ದಾರೆ ಮುಂಚೆ. ಯಾಕಂದ್ರೆ ಎಲ್ಲೋ ಒಂದ್ ವಿಷಯದಲ್ಲಿ ತಪ್ಪಾಗಿದೆ, ಸರಿ ಹೇಳಿಲ್ಲ. ಆದ್ರೆ ಮಹಾನುಭಾವ, ದೊಡ್ಡ ಋಷಿ. ಯಾಕಂದ್ರೆ ಶಬ್ದ ವ್ಯಾಕರಣ ಶಾಸ್ತ್ರದಲ್ಲಿ ಉತ್ತುಂಗ ಭಾಷ್ಯ, ಅದು ಮಹಾಭಾಷ್ಯ. ಅದಕ್ಕೆ ಮಹಾಭಾಷ್ಯ ಅಂತ ಕರೀತಾರೆ. ಆ ಮಹಾಭಾಷ್ಯದಲ್ಲಿ ಪತಂಜಲಿ ಋಷಿ ಒಂದು ಮಾತು ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಬ್ರಾಹ್ಮಣೇನ ನಿಷ್ಕಾರಣ ಷಡಂಗ ವೇದ ಅಧ್ಯೇಯ ಜ್ಞೇಯಶ್ಚ ಅಂತ ಒಂದು ಮಾತು, ಮಹಾಭಾಷ್ಯದಲ್ಲಿ ಮಾತು. ಇದಕ್ಕೆ ಅರ್ಥ ಇಷ್ಟೇ. ಒಬ್ಬ ಬ್ರಾಹ್ಮಣ ತಾನು ವೇದಾಧ್ಯಯನ ಮಾಡ್ಬೇಕು, ಷಡಂಗ ಸಹಿತವಾಗಿ ಅಧ್ಯಯನ ಮಾಡ್ಬೇಕು. ಅಂದ್ರೆ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ಜ್ಯೋತಿಷ್ಯನೂ ಓದ್ಬೇಕು, ಎಲ್ಲನೂ ಇದೆ. ಈ ಷಡಂಗಗಳ ಸಹಿತವಾಗಿ ಅಧ್ಯಯನ ಮಾಡ್ಬೇಕು ವೇದವನ್ನ. ಯಾಕೆ ಮಾಡ್ಬೇಕು? ಅಷ್ಟೆಲ್ಲ ಓದಿ ಏನು ಉಪಯೋಗ? ಪ್ರಶ್ನೆ ಮಾಡೋ ಹಾಗಿಲ್ವಂತೆ. ನಿಷ್ಕಾಮವಾಗಿ, ನಿಷ್ಕಾರಣೇನ, ಫಲದ ಅಪೇಕ್ಷೆ ಇಲ್ಲ, ಮಾಡ್ಬೇಕಷ್ಟೇ. ತುಂಬಾ ಕಷ್ಟ, ಹೇಳೋದ್ ಸುಲಭ, ಆದ್ರೆ ಮಾಡೋದು ಹೇಗ್ ಸಾಧ್ಯ? ಸುಮ್ನೆ ಓದ್ತಾ ಕೊಡ್ಬೇಕು ಅಂದ್ರೆ ಇದು ಹೇಗ್ ಸಾಧ್ಯ? ಏನೋ ಒಂದು ಫಲದ ಅಪೇಕ್ಷೆ ಇರ್ಲೇಬೇಕಲ್ಲ. ಆದ್ರೆ ವಸ್ತುತಃ ಇರೋದು ಹಾಗಂತೆ. ಹಿಂದಿನ ಕಾಲದಲ್ಲಿ ಆ ಥರದವರು ಹೇಗಿದ್ರು ಅಂದ್ರೆ, ಏನೂ ಪ್ರಯೋಜನ ಇಲ್ಲದೇನೆ ನನ್ನ ಕರ್ತವ್ಯ, ಅಹಂ ಬ್ರಾಹ್ಮಣ ಜಾತ್ಯ ಮಾಡ್ತೀನಿ ಅಂತ ಹೇಳಿ ಕರ್ತವ್ಯತ್ವ ಬುದ್ಧಿಯನ್ನು ಮಾಡ್ತಾ ಇದ್ರಂತೆ. ಪತಂಜಲಿ ಋಷಿಗಳು ಅಲ್ಲೇ ಹೇಳ್ತಾರೆ ಮುಂದೆ, ಇಲ್ಲ ನಮ್ ಕಾಲದಲ್ಲೂ ಇರ್ಲಿಲ್ಲ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಬೇಗ ವೇದಾಧ್ಯಯನ ಮಾಡ್ಬಿಡ್ತಾರೆ, ವ್ಯಾಕರಣ ಓದೇ ಇರಲ್ಲ, ಬೇಗ ಮುಂದೆ ಮುಂದುವರೆದು ಬಿಡ್ತಾರೆ ಜೀವನದಲ್ಲಿ. ವಿವಾಹಾದೋ ತ್ವರಿತ, ಬೇಗ ಮದುವೆ ಮಾಡ್ಕೊಂಡು ಮುಂದೆ ಹೋಗ್ಬಿಡ್ತಾರೆ, ಅಧ್ಯಯನನೇ ಆಗ್ಲಿಲ್ಲ ಅಂತೆಲ್ಲ ಅಲ್ಲೂ ಮಾತಾಡ್ತಾರೆ ಮಹಾಭಾಷ್ಯದಲ್ಲಿ. ಅಂತೂ ಇರ್ಲಿ,
ಇದ್ಯಾಕೆ ಬಂತಂದ್ರೆ ವಿಷಯ, ಈಗ ಕರ್ಮಗಳು ಕರ್ಮಗಳಲ್ಲಿ ತೊಡಗ್ತಾನೊಬ್ಬ ಮನುಷ್ಯ. ಆದ್ರೆ ರಾಗದ್ವೇಷಗಳಿದ್ರೆ ಮಾತ್ರ ಅವನಿಗೆ ಪುಣ್ಯ ಪಾಪಗಳು ಉದಯಿಸಿ ಸುಖ ದುಃಖಗಳಿಗೆ ಕಾರಣ ಆಗುತ್ತೆ. ನಮ್ಗೆ ಏನೂ ಆಗ್ಬಾರ್ದು ಅಂದ್ರೆ ನಿಷ್ಕಾಮವಾಗಿ ಮಾಡ್ಬೇಕು. ನಮ್ ಕರ್ತವ್ಯ ಮಾಡ್ತಾ ಇದೀವಿ ಅಷ್ಟೇ. ರಾಗದ್ವೇಷ ಅಸೂಯೆ ಅದೆಲ್ಲ ಪಕ್ಕಕ್ಕೆ, ಏನಿದೆ ಅದನ್ನ ಮಾಡೋದಷ್ಟೇ. ಇಷ್ಟನ್ನು ಮಾಡಿದ್ರೆ ಆಗ ಅದೃಷ್ಟಕ್ಕೆ ಇದು ಕಾರಣ ಆಗಲ್ಲ. ಹಾಗೆ ಅವ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದಂತೆ. ಇದು ಜ್ಞಾನಿಗಳು ಮಾಡ್ತಾರೆ, ಇದು ನಮ್ ಕೈಲಾಗಲ್ಲ. ಅದೇ ಅಜ್ಞಾನಿಗಳಿಗೂ ಜ್ಞಾನಿಗಳಿಗಿರೋ ವ್ಯತ್ಯಾಸ. ರಾಗದ್ವೇಷ ಅಸೂಯೆ ಇದ್ಯಾವುದೂ ಕೂಡ ಯಾರಿಗಿಲ್ವೋ ಅವನಿಗೆ ಯಾವುದೇ ಪ್ರವೃತ್ತಿ ಮಾಡಿದ್ರು ಅದು ಪ್ರತಿಬಂಧಕ ಅಲ್ಲ. ಈಗ ಅಪರೋಕ್ಷ ಜ್ಞಾನಿಗಳಾದವ್ರು ಕೆಲವರು ಇರ್ತಾರೆ, ಅದ್ಭುತ, ಅವರಿಗೆ ಸಂಸಾರದಿಂದ ಮುಕ್ತಿ ಇನ್ನೇನು ಸಿಗ್ಲಿಕ್ಕೆ ಅಂತ ಜೀವನ್ ಮುಕ್ತರು ಅಂತ ಕರಿತೀವಿ. ಅವ್ರು ಏನ್ ತಪ್ಪು ಮಾಡಲ್ಲ. ಯಾಕೆ ತಪ್ಪು ಮಾಡ್ಬೇಕು? ಎಲ್ಲೋ ಒಂದು ಅಪವಾದ ಒಂದೆರಡು ಸ್ಥಳ ಇಲ್ಲೇ ಮಧ್ವಾಚಾರ್ಯರು ಹೇಳ್ತಾರೆ ಮುಂದಕ್ಕೆ. ಅದ್ ಬಿಟ್ರೆ ಈ ರಾಗದ್ವೇಷ ಅವ್ರು ಏನೂ ಇರಲ್ಲ. ಅವ್ರಿಗೆ ಅವ್ರ ಪಾಡಿಗೆ ಧ್ಯಾನ ಮಾಡ್ತಾ ಇರ್ತಾರೆ. ಈ ಕಡೆ ರಾಗ ಇಲ್ಲ ಬೇರೆ ಲೌಕಿಕ ವಸ್ತುಗಳಲ್ಲಿ, ಯಾರ ಮೇಲೆ ದ್ವೇಷ ಇಲ್ಲ, ತಂಪಾಡಕ್ ತಾವಿರ್ತಾರೆ, ತಂಪಾಡಕ್ ತಾವು ಸಾಧನೆ ಮಾಡ್ಕೊಂಡು ಹೋಗ್ತಾರೆ. ಅಂಥ ವ್ಯಕ್ತಿಗಳಲ್ಲಿ ಅದೃಷ್ಟೋತ್ಪತ್ತಿಗೆ ಏನ್ ಕಾರಣ ಇದೆ? ರಾಗನೂ ಇಲ್ಲ, ದ್ವೇಷನೂ ಇಲ್ವಲ್ಲ. ಏನಾರು ಅವ್ರಿಗೆ ಸುಖ ಆಯ್ತು ದುಃಖ ಆಯ್ತು ಅಂದ್ರೆ ಏನೋ ಒಂದ್ ಮಾಡಿರ್ತಾರೆ, ಏನೋ ಒಂದ್ ಬಗ್ಗೆ ಆಸೆ ಇರುತ್ತೆ, ಏನೋ ಒಂದು ದ್ವೇಷ ಇದ್ದೇ ಇರುತ್ತೆ ಅಂತ ಅರ್ಥ. ಇಲ್ಲಾಂದ್ರೆ ಹೇಗಾಗ್ಲಿಕ್ಕೆ ಸಾಧ್ಯ? ಹಾಗಾಗಿ ಜ್ಞಾನಿಗಳ ಚರ್ಯನೇ ಬೇರೆ, ಅಜ್ಞಾನಿಗಳ ಚರ್ಯನೇ ಬೇರೆ. ಇಷ್ಟನ್ನ ಇಲ್ಲಿ ಹೇಳಿ, ರಾಗದ್ವೇಷಗಳು ಜ್ಞಾನಿಗಳಿಗಿಲ್ಲ. ಹಾಗಾಗಿ ಅವರು ಮಾಡುವಂತಹ ಪ್ರತಿಯೊಂದು ಕೆಲಸವೂ ಕೂಡ ಅವರಿಗೆ ಪುಣ್ಯ ಪಾಪಗಳು ಹುಟ್ಟಲ್ಲ ಆ ಕೆಲಸಗಳಿಂದ. ಹಾಗಾದ್ರೆ ಒಂದ್ ಪ್ರಶ್ನೆ ಮಾಡ್ಕೊಂತಾರೆ, ಮೈವಂ ಈ ತರ ಹೇಳ್ಬೇಡಿ ಅಂತ. ಯಾಕೆಂದ್ರೆ ಪ್ರಾಮಾದಿಕ ಬ್ರಹ್ಮಹನನಾದೀನ ಅಧರ್ಮ ಹೇತುತ್ವಾಭಾವ ಪ್ರಸಂಗ ಇತ್ಯಲಂ. ಅಲಂ ಅಂತ ಸಾಕ್ ಮಾಡಿ ಇಲ್ಲಿಗೆ ಅಂತ ಈ ಮತದ ಖಂಡನೆನ ಮಾಡಿ ಉಪಸಂಹಾರ ಮಾಡ್ಬಿಡ್ತಾರೆ. ಈ ಕರ್ಮದ ವಿಚಾರವನ್ನ ಮಾಡ್ತಾ ಮಾಡ್ತಾ ಸಾಕಾಗಿ ಆಯ್ತು, ಇವ್ರಿಗೆ ಇನ್ನಿಷ್ಟು ಉತ್ತರ ಕೊಟ್ಮೇಲೆ ಇನ್ನೇನ್ ಖಂಡನೆ ಮಾಡ್ಲಿಕ್ಕಿದೆ ಇವ್ರಿಗೆ ಅಂತ ನಿರಾಕರಣೆ ಮಾಡಿ ಮುಂದೆ ಇನ್ನೊಂದು ಮತಕ್ಕೆ ಹೋಗ್ತಾರೆ ಖಂಡನೆಗೆ ಜಯತೀರ್ಥರು. ಈ ಕೊನೆಗೆ ಬಂದ ವಿಷಯ ಇಷ್ಟೇ. ಈಗ ನೀವೇನ್ ಹೇಳ್ತಾ ಇದ್ದೀರಿ? ರಾಗ ದ್ವೇಷ ಎರಡೂ ಇಲ್ದೇನೆ ಒಂದ್ ಕೆಲಸ ಮಾಡ್ತೀವಿ, ಅದರಿಂದ ಪಾಪ ಹುಟ್ಟತ್ತಾ ಇಲ್ವಾ? ಇಲ್ಲ. ಪುಣ್ಯ ಹುಟ್ಟತ್ತಾ? ಇಲ್ಲ. ಓಕೆ. ರಾಗದ್ವೇಷ ಇಲ್ಲ, ಪುಣ್ಯ ಹುಟ್ಲಬಹುದು, ಅವಕಾಶ ಇದೆ. ಯಾಕಂದ್ರೆ ರಾಗದ್ವೇಷ ಇದ್ರೆ ಪಾಪಕ್ಕೆ ಕಾರಣ, ಪಾಪ ಅಂತೂ ಬರಲ್ಲ, ಪುಣ್ಯ ಬರುತ್ತೆ ಅಂತ ಇಟ್ಕೊಳ್ಳಿ. ಯಾಕಂದ್ರೆ ಪ್ರವೃತ್ತಿ ಕೆಲಸ ಮಾಡಿದ್ಮೇಲೆ ಏನೊಂದು ಫಲ ಸಿಗಲೇಬೇಕು. ಸಂಧ್ಯಾ ವಂದನೆ ಅಂತೂ ಮಾಡಿದ್ವಿ, ಯಾರ ಮೇಲೆ ದ್ವೇಷದಿಂದ ಮಾಡ್ಲಿಲ್ಲ, ಯಾರ ಮೇಲೆ ಪ್ರೀತಿಯಿಂದಲೂ ಮಾಡ್ಲಿಲ್ಲ. ಮಾಡ್ಬೇಕು ಅಂತ ಮಾಡಿದ್ವಿ ಸಂಧ್ಯಾ ವಂದನೆ. ವೇದ ಓದ್ಬೇಕು ಅಂತ ಓದಿದ್ವಿ, ಪುರಾಣ ಓದ್ಬೇಕು ಅಂತ ಓದಿದ್ವಿ, ಕರ್ತವ್ಯ ಅಂತ ಓದ್ವಿ. ಪಾಪ ಅಂತೂ ಬರ್ಲಿಲ್ಲ. ಪುಣ್ಯ ಬರುತ್ತೋ ಇಲ್ವೋ? ಬರುತ್ತೆ. ಸರಿ, ಇದನ್ನ ಒಪ್ಕೊಂಡಿದ್ರಿಂದ ಒಂದು ಆಕ್ಷೇಪ ನಿಮಗೆ ಅಂತ. ಏನ್ ಆಕ್ಷೇಪ? ಈಗ ಒಬ್ಬ ವ್ಯಕ್ತಿ ಹೋಗ್ತಾ ಇದ್ದ, ಕೋಲ್ ತಗೊಂಡ ಬೀಸ್ತಾ ಇದ್ದ, ಅಭ್ಯಾಸ ಮಾಡ್ತಾ ಇದ್ದ. ಕೋಲ್ ಹಂಗೆ ಹಿಂಗೆ ಭರ ಖಡ್ಗ ತಗೊಂಡಿದ್ದಾನೆ ತಿಳ್ಕೊಳ್ಳಿ, ಹಂಗೆ ಹಿಂಗೆ ಎಲ್ಲ ಹಿಂಗೆ ಹಾಕ್ತಾ ಇದ್ದ ಆಚೆ ಈಚೆ. ಅದ್ ಏನಾಗೋಯ್ತೋ ಏನೋ, ತಕ್ಷಣ ಒಬ್ಬ ಬಂದ್ಬಿಟ್ಟ, ಅಥವಾ ಏನೋ ಒಂದು ಚಿಕ್ಕ ಪ್ರಾಣಿ ಬಂದಿದ್ದೆ ಆ ಖಡ್ಗಕ್ಕೆ ಸಿಕ್ಕಾಕೊಳ್ತು, ಆ ಕೋಲಕ್ಕೆ ಸಿಕ್ಕಾಕೊಳ್ತು, ಪ್ರಾಣನೇ ಹೊರಟು, ಏಟು ಬಿತ್ತಲ್ಲ ಜೋರಾಗಿ. ನಾವು ಅಭ್ಯಾಸ ಮಾಡ್ತಾ ಇದ್ವಿ, ಎಕ್ಸರ್ಸೈಸ್ ಮಾಡ್ತಾ ಇದ್ವಿ. ಎಕ್ಸರ್ಸೈಸ್ ಮಾಡ್ಬೇಕಾದ್ರೆ ಯಾರೋ ಬಂದ್ರು, ಥಟ್ ಅಂತ, ಗೊತ್ತಿಲ್ಲ ನಮ್ಗೆ ಅವ್ರ ಮೇಲೆ ರಾಗ, ಅವ್ರ ಮೇಲೆ ದ್ವೇಷ ಅದ್ ಯಾವ್ದು ಇಲ್ಲ, ನಾವು ನಮ್ ಪಾಡಗ ಅಭ್ಯಾಸ ಮಾಡ್ಕೊಳ್ತಾ ಇದ್ವಿ. ಇದು ಹೇಗಾಯ್ತು ಅಂದ್ರೆ ಕಾಕತಾಳೀಯ ನ್ಯಾಯ ಅಂತ ಒಂದಿದೆ, ಕಾಕತಾಳೀಯ ಅಂತ ಒಂದಿದೆ. ಕಾಕತಾಳೀಯವಾಗಿ ಅಂದ್ರೆ ಸಾಮಾನ್ಯ ಬಳಸ್ತೇವೆ, ಕನ್ನಡದಲ್ಲೂ ಇದೆ ಕಾಕತಾಳೀಯ ಅಂತ. ಸಂಸ್ಕೃತದಲ್ಲಿ ತುಂಬಾ ಪ್ರಸಿದ್ಧ, ಮುಂದೆ ನ್ಯಾಯಸುಧಾದಲ್ಲೂ ಬರುತ್ತೆ. ಅಂದ್ರೆ ಮುಂದೆ ಅಂದ್ರೆ ನಮ್ಗೆ ಈಗ 2ನೇ ಅಧ್ಯಾಯ ಮುಂದ್ ಪಾಠಕ್ಕೆ ಬಂದಾಗ ಅದ್ರ ಬಗ್ಗೆ ದೊಡ್ಡ ಚರ್ಚೆನೂ ಇದೆ. ಅದು ಸರಳವಾದ ಅರ್ಥ ಹೇಳ್ತೀನಿ. ಈ ಕಾಕತಾಳೀಯ ಅಂದ್ರೆ ಒಂದು ಕಾಗೆ ತಾಳೆ ಮರದ ಮೇಲೆ ಕೂತಿತ್ತು. ಆ ಕೂತಿತ್ತು ಅಂದೇನರ್ಥ? ಆ ಕೂಡ್ಬೇಕು ಅಂತ ಹೊರಟಿತ್ತು, ಹಂಗೆ ಇಟ್ಕೊಳ್ಳಿ, ಕೂಡ್ಬೇಕು ಅಂತ ಹೊರಟಿದೆ, ಅದು ಹಾರ್ಕೊಂಡು ಹೊರಟಿದೆ. ಆ ಕೂಡೋ ಟೈಮಿಗೆ ಸರಿಯಾಗಿ ಒಂದು ಹಣ್ಣು, ತಾಳೆ ಮರದ ಹಣ್ಣು, ಆ ಹಣ್ಣು ಕೆಳಗ್ ಬಿತ್ತು ಸರಿಯಾಗಿ. ವಸ್ತುತಃ ಇದು ಹೋಗೋದಕ್ಕೂ ಅದು ಮೇಲೆ ಮರದಿಂದ ಬೀಳೋದಕ್ಕೂ ಸರಿಯಾದ ಟೈಮ್. ಕಾಗೆ ಅಲ್ಲಿ ಹೋಗಿದ್ದು ತಾನು ಕೂತ್ಕೊಬೇಕು ಅಂತ, ಹಣ್ಣು ತಾನು ಬೀಳಿಸ್ಬೇಕು ಅಂತ ಮರ ಸಹಜವಾಗಿ ಆಯಾ ಕಾಲದಲ್ಲಿ ಹಣ್ಣು ಬೀಳುತ್ತಲ್ಲ, ಹಾಗೆ ಅದು ಮರ ಹಣ್ಣನ್ನು ಬೀಳಿಸ್ತಾ ಇದೆ ಅಷ್ಟೇ. ಅದು ಕಾಗೆ ಮೇಲೆ ಬೀಳಿಸ್ಬೇಕು ಅಂತ ಅದಕ್ಕೆ ಇಚ್ಛೆ ಇಲ್ಲ, ದ್ವೇಷನೂ ಇಲ್ಲ ಕಾಗೆ ಮೇಲೆ. ಕಾಕದ ಮೇಲೆ ದ್ವೇಷನೂ ಇಲ್ಲ, ಪ್ರೀತಿನೂ ಇಲ್ಲ. ಆದ್ರೆ ಹಣ್ಣು ಬಿತ್ತು, ಇದು ಸರಿಯಾದ ಟೈಮ್ ಹೋಯ್ತು, ಎಡವಟ್ಟಾಯ್ತು. ಕಾಗೆ ಏನಾಯ್ತು? ಸತ್ತೋಯ್ತು ಕಾಗೆ ಅಷ್ಟೇ, ಅದು ಬದುಕ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಅಜಾಕೃಪಾಣೀಯ ನ್ಯಾಯ ಅಂತಾರೆ. ಒಬ್ಬ ಖಡ್ಗ ಅಭ್ಯಾಸ ಮಾಡ್ತಾ ಇದ್ದ, ಒಂದು ಈ ಆಡು ಬಂತು. ಈ ಆಡಿನ ಬಲಿ ನಮಗ್ ಗೊತ್ತೇ ಇದೆ. ಆಡು ದಿಢೀರ್ ಅಂತ ಬಂತು, ಇವ್ನು ಹಿಂಗ್ ಕೆಳಕ್ ಹಾಕ್ಬೇಕಾದ್ರೆ ಸರಿಯಾಗಿ ಅದು ಓಡ್ ಬಂದ್ಬಿಡ್ತು. ಏನ್ ಮಾಡೋದು? ಅದು ಕುತ್ತಿಗೆಗೆ ಬಿತ್ತು, ಹೋಯ್ತು.
ಅಜ ಕೃಪಾಣೀಯ ನ್ಯಾಯ. ಕೃಪಾಣ ಅಂದ್ರೆ ಖಡ್ಗ, ಕೃಪಾಣ ಅಂತ ಕರೀತಾರೆ. ಅಜ ಅಂದ್ರೆ ಇದು ಆಡು. ಏನ್ ಮಾಡೋದು ಹೋಯ್ತು. ಇಲ್ಲೆಲ್ಲ ಏನಾಯ್ತು, ರಾಗದ್ವೇಷ ಇಲ್ಲ, ಆದ್ರೆ ಕೆಲಸ ನಡೆದು ಹೋಯ್ತು. ಈಗ ಇದೇ ತರ ಏನಾಯ್ತು, ಒಬ್ಬ ಬ್ರಾಹ್ಮಣ ಬ್ರಹ್ಮ ಹತ್ಯೆ ಮಾಡ್ಬೇಕು ಅಂತ ಇವ್ನ ಮನಸ್ಸಿಲ್ಲ, ಏನೋ ಬೀಸ್ದ, ಒಬ್ಬ ಬ್ರಾಹ್ಮಣ ಅಡ್ಡಕ್ ಬಂದ್ಬಿಟ್ಟ, ಹೋದ, ಸತ್ ಹೋದ, ಅವನಿಗೆ ಮರಣನೇ ಆಗೋದು, ಅವ್ನ ಮರಣ ಆಪ್ದ. ಏನ್ ಮಾಡ್ಬೇಕೀಗ, ಬ್ರಹ್ಮ ಹತ್ಯೆ ಆಯ್ತು ಅಂದ್ರೆ ಏನರ್ಥ, ಇವ್ರು ಕೇಳ್ತಾ ಇರೋದು ಅಜ್ಞಾನದಿಂದ ಮಾಡ್ದೆ, ನಂಗೆ ಗೊತ್ತಾಗ್ದೇನೆ ಮಾಡ್ದೆ ಒಂದ್ ಕೆಲ್ಸನ. ಏಕಾದಶಿ ಅಂತ ಗೊತ್ತಿತ್ತು, ಆದ್ರೆ ಏನೋ ಅಡ್ಗೆ ಮನೆಗೆ ಹೋಗಿ ಹಾಕೊಂಡ್ಬಿಟ್ಟ. ರಾಗದ್ವೇಷದಿಂದಲ್ಲ, ಅಭ್ಯಾಸದ ಬಲ. ಅಡ್ಗೆ ಮನೋದಾಗ ಏನೋ ಹಾಕೊಡೋದು ಹಾಕೊಂಡ್ಬಿಟ್ಟ. ಏನ್ ಮಾಡ್ಬೇಕೀಗ, ಏಕಾದಶಿ ವ್ರತದ ಪುಣ್ಯಕ್ಕೆ ಭಂಗ ಬರತ್ತಾ ಇಲ್ವಾ, ಕರ್ಮ ಅಂತೂ ನಡೀತು, ಆದ್ರೆ ರಾಗ ಇಲ್ಲ ದ್ವೇಷ ಇಲ್ಲ, ಏನಾಗತ್ತೆ ಅಂತ ಪ್ರಶ್ನೆ. ಆಗ ರಾಗ ಇಲ್ಲ ದ್ವೇಷ ಇಲ್ಲ, ಅದರಿಂದ ಪಾಪ ಅಂತೂ ಬರಲ್ಲ ಅಂತ ನೀವ್ ಹೇಳೋದಿದ್ರೆ, ಏಕಾದಶಿ ದಿವಸ ಅದ್ ಮಾಡಿದಾಗ ಪಾಪ ಬರಲ್ಲ ಅಂತ ಆಯ್ತು ಅಂತ ಈ ಜೈತೀರ್ಥರು ಅದಕ್ಕೆ ಆಕ್ಷೇಪ ಮಾಡಿ ನಿಲ್ಲಿಸ್ತಾ ಇದಾರೆ, ಹಂಗೆ ಹೇಳ್ಬಾರ್ದು ಅಂತ. ಹಾಗೆ ಖಡ್ಗ ಬೀಸ್ತಾ ಇದ್ದ, ಯಾರೋ ಸಿಕ್ದ, ಕೊಂದ್ ಹಾಕ್ಬಿಟ್ಟೆ, ಅಯ್ಯೋ ನಾನೇನ್ ಪಾಪ ಮಾಡಿಲ್ಲ, ಯಾಕಂದ್ರೆ ನನಗೆ ಅವನ ಮೇಲೆ ರಾಗನೂ ಇಲ್ಲ ದ್ವೇಷನೂ ಇಲ್ಲ, ಆದ್ರೂ ಅವ್ನು ಹೊಟ್ಟೋದ, ನಾ ಏನ್ ಮಾಡ್ಲಿ, ನನ್ನಿಂದ ಆಗೋಯ್ತು. ಅಥವಾ ನಾವು ಮಾಡೋ ಕೆಲಸಕ್ಕೆ ಯಾರಿಗೋ ತೊಂದ್ರೆ ಆಗಿರುತ್ತೆ, ನನಗೆ ಗೊತ್ತೇ ಇಲ್ಲಪ್ಪ ನಾನೇನ್ ಮಾಡ್ದೆ, ಹಂಗ ಹೇಳೋಂಗಿಲ್ಲ. ಯಾಕೆಂತಂದ್ರೆ ಪ್ರಾಮಾದಿಕ, ಬರೀತಾರೆ ಜೈತೀರ್ಥರು, ಪ್ರಾಮಾದಿಕ ಬ್ರಹ್ಮ ಹನನಾದೀನಾಂ ಅಧರ್ಮ ಹೇತುತ್ವ ಅಭಾವ ಪ್ರಸಂಗ. ಹಾಗಿಲ್ಲ, ಶಾಸ್ತ್ರ ಹಾಗೆ ಒಪ್ಪಿಲ್ಲ. ನೀವು ಗೊತ್ತಿದ್ದು ಮಾಡಿದ್ರು, ಗೊತ್ತಿಲ್ಲದೆ ಮಾಡಿದ್ರು, ರಾಗದ್ವೇಷ ಇಲ್ಲದೆ ಮಾಡಿದ್ರು, ಬ್ರಹ್ಮ ಹತ್ಯೆ ಮಾಡಿದ್ರೆ ಆಗ ಅದು ಅಧರ್ಮಕ್ಕೆ ಕಾರಣ ಆಗೇ ಆಗತ್ತೆ ಅಂತ ಶಾಸ್ತ್ರ. ಪಾಪ ಬಂದೇ ಬರುತ್ತೆ. ಅದು ಏನು, ಪ್ರಾಮಾದಿಕ ಬ್ರಹ್ಮಹನನ. ಬ್ರಹ್ಮಹನನ ಅಂದ್ರೆ ಬ್ರಾಹ್ಮಣನ ಹತ್ಯೆ. ಅದು ಬ್ರಾಹ್ಮಣ ಅಷ್ಟೇ ಅಂತಲ್ಲ, ಯಾರೇ ಮನುಷ್ಯ ಒಳ್ಳೆ ಸಾತ್ವಿಕ ದುಷ್ಟ ಅಂತಂತೂ ದುಷ್ಟನ ವಧೆ ಮಾಡ್ಬೇಕು ನಿಜ, ಅದು ದುಷ್ಟ ವಧೆ ಮಾಡ್ಲಿಕ್ಕೆ ಒಂದು ಉಪಾಯ ಇದೆ, ದುಷ್ಟನ ವಧೆ ಮಾಡಿದ್ರೆ ತಪ್ಪು ಇಲ್ಲ, ಆದ್ರೆ ಯಾರಿಗೆ ಅಧಿಕಾರ ಇದೆಯೋ ಅವರೇ ಮಾಡ್ಬೇಕು. ಎಲ್ರೂ ಅದನ್ನ ಹಕ್ಕನ್ನು ತಗೊಳಂಗಿಲ್ಲ. ಈಗ ಸನ್ಯಾಸಿಗಳಿಗೂ ಹಕ್ಕಿದೆ ಅಂದ್ಬಿಟ್ಟು ಸನ್ಯಾಸಿಗಳು ಕಟ್ಕ ತಗೊಂಡೋಗಿ ಯಾವ್ದಾರು ದುಷ್ಟರನ್ನ ಕೊಲ್ಲಿಕ್ಕಾಗತ್ತ, ಹಂಗ್ ಮಾಡೋಂಗಿಲ್ಲ. ಯಾಕಂದ್ರೆ ಸನ್ಯಾಸಿಗಳ ಧರ್ಮನೇ ಬೇರೆ, ಅದೊಬ್ಬ ಕ್ಷತ್ರಿಯನ್ ಧರ್ಮ, ಕ್ಷತ್ರಿಯ ಹಾಗೆ ಮಾಡ್ಬೇಕು ಖಡ್ಗ ಹಿಡ್ಕೊಂಡು. ಬ್ರಾಹ್ಮಣನ ಧರ್ಮನೂ ಅಲ್ಲ, ಬ್ರಾಹ್ಮಣ ತಪಸ್ಶಕ್ತಿಯಿಂದ ತಾನು ವಾರಣೆ ಮಾಡ್ಕೊಳ್ಬೇಕಷ್ಟೇ. ಕ್ಷತ್ರಿಯನ ಸಹಾಯ ಪಡಿಬಹುದು, ತಾನು ಖಡ್ಗ ಎತ್ಕೊಂಡು ಹೋಗಿ ಕೊಲ್ಬಾರ್ದು. ಅದು ತನ್ನ ಪ್ರಾಣ ಅಪಹಾರ ಕಾಲದಲ್ಲಿ ತನಗೆ ಕುತ್ತಿಗೆಗೆ ಬಂದಿದೆ ಅಂದ್ರೆ ಅದು ಬೇರೆ ವಿಷಯ, ಆಗ ಬೇರೆ ಉಪಾಯ ಹೇಳ್ತಾರೆ ಧರ್ಮಶಾಸ್ತ್ರದಲ್ಲಿ. ಆದರೆ ಪ್ರಾಮಾದಿಕ ಅಂದ್ರೆ ಪ್ರಮಾದ ಆಯ್ತು ಅಂತ ಹೇಳ್ತಾರೆ. ಪ್ರಮಾದ ಆಯ್ತು ಅಂದ್ರೆ ಏನರ್ಥ, ಗೊತ್ತಿಲ್ಲದೆ ಆಗೋಯ್ತು, ದೊಡ್ಡ ತಪ್ಪಾಗೋಯ್ತು ಅಂತ. ಪ್ರಾಮಾದಿಕ ಅಂದ್ರೆ ಪ್ರಮಾದ ವಶಾತ್, ಮನಸ್ಸಿನ ಏಕಾಗ್ರತೆ ನಮಗೆ ಸರಿಯಾಗಿರ್ಲಿಲ್ಲ, ಎಲ್ಲೋ ಮನಸ್ಸಿತ್ತು, ಏನೋ ಮಾಡ್ಲಿಕ್ಕೆ ಹೋಗಿ ಇನ್ನೇನೋ ಆಗೋಯ್ತು. ಏನಾಯ್ತು, ಪ್ರಾಮಾದಿಕವಾಗಿ ಬ್ರಹ್ಮಹತ್ಯೆ ಆಯ್ತು. ಈ ಬ್ರಹ್ಮಹತ್ಯೆ ನಡೆದಾಗ ಅದು ಅಧರ್ಮಕ್ಕೆ ಕಾರಣ ಅಂತ ಶಾಸ್ತ್ರದಲ್ಲಿದೆ. ಹಾಗಾದ್ರೆ ನಿಮ್ ಪ್ರಕಾರ ಈ ಉತ್ತರ ಸರಿ ಇಲ್ಲ. ಏನು ಉತ್ತರ ಸರಿ ಇಲ್ಲ ಅಂದ್ರೆ, ಒಬ್ಬನಿಗೆ ರಾಗನೂ ಇಲ್ಲ ದ್ವೇಷನೂ ಇಲ್ಲ, ಕೆಲಸ ಮಾಡಿದ್ದಾನೆ, ಅವನಿಗೆ ಪುಣ್ಯ ಪಾಪ ಅಂತೂ ಬರಲ್ಲ, ಪುಣ್ಯ ಹಾಗೊಪ್ಪೇಳಿ. ಯಾಕಂದ್ರೆ ಪಾಪ ಕರ್ಮ ನಡೆದ್ರೆ ಪಾಪ ಬಂದೇ ಬರುತ್ತೆ, ಗೊತ್ತಿದ್ದೋ ಗೊತ್ತಿಲ್ದೇನೋ, ರಾಗದ್ವೇಷ ಇತ್ತೋ ಬಿಡುತ್ತೋ ಬಂದೇ ಬರುತ್ತೆ. ಹಾಗಾಗಿ ಜ್ಞಾನಿಗಳಿಗೆ ಬೇರೆ ವ್ಯವಸ್ಥೆ ಹೇಳಿದೀವಿ. ಯಾಕೆ ಹೇಳಿದೀವಿ ಅಂತಂದ್ರೆ ಶಾಸ್ತ್ರ ಪ್ರಮಾಣಗಳಿದೆ, ಹಾಗಾಗಿ ವ್ಯವಸ್ಥೆನ ಹೇಳಿದೀವಿ. ಹಂಗಂತ ಅಜ್ಞಾನಿಗಳಿಗೆ ಈ ತರ ವ್ಯವಸ್ಥೆ ಮಾಡ್ಕೊಟ್ಬಿಟ್ರೆ ಅವ್ರು ಯಾವ ಪಾಪನೂ ಇಲ್ಲ, ನಂಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಮಾಡ್ಕೊಂಡು ಹೋಗ್ಬೋದು. ಹೊಸದಾಗ ಗೊತ್ತಿದೆ ಮಾಡಿದ್ರೆ ಪಾಪನೇ, ಗೊತ್ತಿಲ್ಲದೆ ಆಗೋಯ್ತು ಅನ್ನೋದಕ್ಕೂ ಅದು ಪಾಪ ಅಲ್ಲ ಅಂತ ಪರಿಗಣಿಸೋ ಹಾಗಿಲ್ಲ, ಅದು ಪಾಪಕ್ಕೆ ಕಾರಣ. ಹಾಗಾಗಿಯೇ ಪುರಾಣಗಳಲ್ಲಿ ಅಥವಾ ಸಂಕಲ್ಪವನ್ನ ಮಾಡ್ಬೇಕಾದ್ರೆ ಯಾವುದೇ ಹೋಮದಲ್ಲಾಗ್ಲಿ ಬೇರೆ ಕಡೆ ಆಗ್ಲಿ, ಜ್ಞಾನತೋ ಅಜ್ಞಾನತಶ್ಚ, ಜ್ಞಾನದಿಂದಲೋ ಅಜ್ಞಾನದಿಂದಲೋ ಮಾಡಿದ ಜನ್ಮ ಜನ್ಮಾಂತರದ ಪಾಪಗಳನ್ನ ಕಳೀಲಿ ಅಂತ ಈ ಸತ್ಕರ್ಮಕ್ಕೆ ಬಂದಿದ್ದೀನಿ ಅಂತ ಸಂಕಲ್ಪ ಮಾಡಿಸೋದು ಅದಕ್ಕೆ. ಅಂದ್ರೆ ಅಜ್ಞಾನತಃ ಕರ್ಮವನ್ನ ಮಾಡಿದ್ರು ಆ ವ್ಯಕ್ತಿಗೆ ಅವಶ್ಯವಾಗಿ ಏನಾಗುತ್ತೆ ಅಂದ್ರೆ ದುಃಖ ಆಗೇ ಆಗತ್ತೆ, ಪಾಪಕರ್ಮ ಪ್ರಯುಕ್ತ ಅಂತ. ಇಷ್ಟು ಮಾಡಿ ಇತ್ಯಲಂ, ಸಾಕು ಈ ಕರ್ಮವಾದ ಅಂತ ಬಿಟ್ಬಿಡ್ತಾರೆ. ಕರ್ಮ ಪರಿಹಾರ ಅಂದ್ರೆ ಭಗವದ್ ದರ್ಶನದಿಂದ ಕರ್ಮ, ಅದು ಅಪ್ರಾರಬ್ಧ ಕರ್ಮ, ಪ್ರಾರಬ್ಧ ಕರ್ಮವನ್ನ ಅನುಭವಿಸಿ ಕಳ್ಕೊಳ್ಬೇಕು ಅಂತ ಇಷ್ಟು ವಿಚಾರ. ಈ ವಿಚಾರಗಳನ್ನು ಹೇಳಿ ಮುಕ್ತಾಯ ಮಾಡಿ ಮುಂದೆ ಪಾಶುಪತ ಮತ ನಿರಾಸ ಅಂತ, ಅಂದ್ರೆ ರುದ್ರದೇವರೇ ಸರ್ವೋತ್ತಮ ಅಂತ ಹೇಳೋ ಒಂದು ಸಿದ್ಧಾಂತ ಇದೆ. ಆ ರುದ್ರದೇವರೇ ಸರ್ವೋತ್ತಮ ಅಂತ ಹೇಳುವಂತ ಮತವನ್ನ ಖಂಡನೆ ಮಾಡ್ತಾರೆ ಮುಂದೆ ಜೈತೀರ್ಥ. ಹೇಗ್ ಖಂಡನೆ ಮಾಡ್ತಾರೆ, ಪಾಶುಪತ ಆಗಮದವನ್ನ, ಶೈವಾಗಮ ಅಂತ ಹೇಳ್ತೀವಲ್ಲ, ಶೈವರು ಪಾಶುಪತ ಆಗಮವನ್ನ ಅನುಸರಿಸೋರು, ಅವರ ಖಂಡನೆಯನ್ನ ಮಾಡ್ತಾರೆ. ಅದೇನು ಅಂತ ಅನ್ನೋದನ್ನ ಮುಂದಿನ ಪಾಠದಲ್ಲಿ ನೋಡೋಣ. ಏನಾದ್ರು ಟಿಪ್ಪಣಿ ವಿಷಯಗಳಿದ್ರೆ ಈ ಪ್ಯಾರಾದಲ್ಲಿ ಇನ್ನು ಅದನ್ನು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ
ಅರ್ಪಣೆನ ಮಾಡ್ತೇನೆ. ಶ್ರೀಕೃಷ್ಣ ಒಳ್ಳೆ ಹರಿಯೇ ನಮಃ.